ವೆರಿ ಗುಡ್ ಮಾವ, ವೆರಿ ಗುಡ್. ಎಷ್ಟೊಂದು ಸೊಗಸಾಗಿ, ಎಷ್ಟೊಂದು ತುಂಬಾ ಚೆನ್ನಾಗಿ ಈ ನಿಮ್ಮ ಮಧುರ ಕಂಠದಿಂದ ಈ ಹಾಡು ಹೇಳಿದ್ರಲ್ಲ ಮಾವ. ಈ ನಿಮ್ಮ ಹಾಡು ಕೇಳಿ ನನಗಂತೂ ತುಂಬಾ ಆನಂದವಾಗಿದೆ ಮಾವ. ಅದು ಅಲ್ಲದೆ ಇಷ್ಟೊಂದು ಚೆನ್ನಾಗಿ ಹಾಡು ಹೇಳೋದನ್ನ ನನಗಂತೂ ಗೊತ್ತೇ ಆಗ್ಲಿಲ್ಲ. ಎಷ್ಟು ಚೆನ್ನಾಗಿ ಹಾಡ್ತೀರಾ ನೀವು ಕಾವ್ಯ. ಈ ನನ್ನ ಸೋದರ ಮಾವ ತನ್ನ ಕೋಕಿಲೆಯ ಕಂಠದಿಂದ ಹಾಡುವಾಗಲೇ ಬಂದೆ ಮಾವ. ನೀವು ಚೆನ್ನಾಗಿದ್ದೀರಾ ಕಾವ್ಯ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಏನೇ ಇದ್ದರೂ ನಿನ್ನನ್ನು ತುಂಬಾ ನೆನೆಸ್ತಾ ಇರ್ತೀನಿ ಕಾವ್ಯ. ನಾನು ಅಷ್ಟೇ ಮಾವ. ದಿನನಿತ್ಯ ನಿಮ್ಮನ್ನು ನೆನೆದೇ ದಿನಗಳೇ ಇಲ್ಲ. ಹಾಗೆ ನಿಮ್ಮನ್ನು ನೆನೆಯದೆ ನಾನು ಊಟ ಕೂಡ ಮಾಡಲ್ಲ. ಅದು ಅಲ್ಲದೆ ಇದ್ದಿದ್ದಲಾಗಿ ನಿಮ್ಮನ್ನು ನೋಡೋದೇ ಬಿಟ್ಬಿಟ್ಟಿದ್ದೇನೆ. ನೀನು ಹುಬ್ಬಳ್ಳಿ ಕಾಲೇಜಲ್ಲಿ ಕಲಿಯುವಾಗ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ರಿ. ಇತ್ತಿತ್ತಲಾಗಿ ನಮ್ಮ ಊರಿಗೆ ಬರುವುದನ್ನೇ ನೀವು ಬಿಟ್ಬಿಟ್ಟಿದ್ದೀರಲ್ಲ. ಯಾಕೆ ಮಾವ? ಈ ಸರ್ಕಾರಿ ನೌಕರಿ ಸಿಕ್ಮೇಲೆ ಈ ನಿನ್ನ ಸೋದರ ಮಾವನ ಮೇಲೆ ಅಕ್ಕರೆ ಹೋಗಿ ಏನು ಬಿಡಿ. ನಿನ್ನನ್ನು ಮರೆಯೋದು ಉಂಟೆ? ನೀನು ಬೇರೆ ಯಾರು ಅಲ್ಲ, ನನ್ನ ಒಡಗಟ್ಟಿದ ಹಕ್ಕನ ಮಗಳು, ಮೇಲಾಗಿ ನನ್ನ ಸೋದರ ಸೊಸೆ. ಹೀಗಿರುವಾಗ ನಾನು ನಿನ್ನನ್ನು ಮರೆಯಲು ಸಾಧ್ಯವೇ ಇಲ್ಲ ಕಾವ್ಯ. ಬದುಕಿದರೆ ನಿನ್ನ ಜೊತೆ ಬದುಕಬೇಕು, ಸತ್ತರೆ ನಿನ್ನ ಜೊತೆ ಸಾಯ್ಬೇಕಂತ ದೃಢ ಸಂಕಲ್ಪ ಹೊತ್ತವನು ನಾನು. ಹೀಗಿರುವಾಗ ನಿನ್ನನ್ನು ಮರೆಯಲು ಸಾಧ್ಯವೇ? ಮಾವ, ದಯವಿಟ್ಟು ಅಂತ ಮಾತುಗಳನ್ನ ಆಡ್ಬೇಡಿ. ಯಾಕೆಂದ್ರೆ ನಿಮ್ಮಂತ ಪುಣ್ಯವಂತರನ್ನ ಪಡಿಬೇಕಾದ್ರೆ ನಾನಿಂತ ಭಾಗ್ಯಶಾಲಿ ಅಂತ ಆ ದೇವರಲ್ಲಿ ನಾನು ಯಾವತ್ತೂ ಬೇಡ್ಕೋತಾ ಇರ್ತೀನಿ. ಅದು ಅಲ್ಲದೆ ಜನ್ಮ ಜನ್ಮಕ್ಕೂ ನೀವೇ ನನ್ನ ಬಾಳ ಸಂಗಾತಿ ಆಗ್ಬೇಕಂತ ಆ ದೇವರಲ್ಲಿ ನಾನು ಹರಕೆ ಹೊತ್ತಿದ್ದೇನೆ. ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕಾವ್ಯ, ಅದಕ್ಕೆ ಇಟ್ಟು ಗಡಬಡ ಮಾಡುತ್ತಿರುವಿ. ಅದಕ್ಕೊಂದಿನ ನಾವು ಇಬ್ಬರು ಕುಳಿತು ನಿಮ್ಮ ಅಣ್ಣ ನಂಜುಂಡನ ಜೊತೆ ಚರ್ಚಿಸೋಣ. ಸರಿ, ನಾನು ಇವತ್ತೇ ಬರ್ತೀನಿ ಅಂತ ನಿನ್ಗೆ ಗೊತ್ತಾಯ್ತು ಕಾವ್ಯ? ನಮ್ಮ ಅಣ್ಣ ನಂಜುಂಡನೇ ಹೇಳ್ದ. ನೋಡಮ್ಮ ಕಾವ್ಯ, ಇವತ್ತು ನಿನ್ನ ಸೋದರ ಮಾವ ವೀರೇಶ್ ಬರ್ತಾ ಇದ್ದಾನೆ, ನೀನು ರೈಲ್ವೆ ಸ್ಟೇಷನ್ಗೆ ಹೋಗು ಅಂತ ಹೇಳ್ದ. ಹಾಗೆ ಕಾರ್ ಕೂಡ ಕಟ್ ಬರ್ತಿದ್ದಾನೆ. ಕಾವ್ಯ, ನಿಮ್ಮಣ್ಣ ನನಗೆ ಅರ್ಜೆಂಟ್ ಆಗಿ ಬರ್ಬೇಕಂತ ಫೋನ್ ಮಾಡಿದ. ಏನ್ ವಿಷಯ ಇರಬೇಕು ಕಾವ್ಯ? ಅಯ್ಯೋ ಮಾವ, ಬೇರೆ ಏನೂ ಅಲ್ಲ. ಬಹುಶಃ ನಮ್ಮಿಬ್ಬರ ಮದುವೆ ಬಗ್ಗೆ ವಿಚಾರಿಸಿರ್ಬೋದು. ನೋಡು, ಮನೆಗೆ ಹೋದ ನಂತರ ಎಲ್ಲ ವಿಷಯ ಗೊತ್ತಾಗುತ್ತೆ. ನಡಿ ಹೋಗೋಣ. ಅದು ಅಲ್ಲದೆ ಪ್ರಯಾಣ ಮಾಡಿ ನೀನು ತುಂಬಾ ಆಯಾಸ ಆಗಿರುವೆ ಮಾವ. ಮತ್ತೇನಾದ್ರೂ ಬೇಕಾ ನಿನಗೆ? ನಿನ್ನಂತ ಸುಂದರವಾದ ರತಿ ಮುಂದೆ ಇರುವಾಗ ಈ ಮನ್ಮಥನಿಗೆ ಏನು ಬೇಕು ಅಂತ ಕೇಳ್ತೀಯಲ್ಲ ಹೇಳಿ. ಈ ನಿಸರ್ಗದಲ್ಲಿ ನೀನು ನನ್ನ ಕಣ್ಣಿಗೆ ಹೇಗೆ ಕಾಣುವೆ ಗೊತ್ತೇ? ಹೇಗೆ ಕಾಣ್ತೀನಿ? ಬೇಲೂರಿನ ಸಾಕು ಬಿಡಿ ಮಾವ. ನಾನು ಬೇಲೂರಿನ ಶಿಲಬಾಲಿಕೆ ಮನ್ಮಥ ರಾಜ ನೀವು. ಪ್ರಾರಂಭಿಸು ನಿನ್ನ ನವಿಕ ನಾಟ್ಯವನ್ನು. ಆಯ್ತು.